ತರಕಾರಿ ಎಲ್ಲ ಫ್ರೆಶ್ ಆಗಿದೆ ಅಲ್ವಾ ಅಕ್ಕ? ಹೌದು ಸುಶಿಯಾ, ಎಲ್ಲ ಫ್ರೆಶ್ ಆಗಿದೆ ನೋಡು. ಎಲ್ಲ ಕ್ಯಾರೆಟ್, ಮೂಲಂಗಿ, ಬದನೆಕಾಯಿ ಎಲ್ಲ ಸೂಪರ್ ಆಗಿದೆ. ಮಾತ್ರ ಮಾರ್ಕೆಟಿಗೆ ಬಂದ್ರೆ ಈ ತರ ಎಲ್ಲ ವೆರೈಟಿ ವೆರೈಟಿ ತರಕಾರಿ ಮಾಡ್ಕೊಂಡು ವೆಜ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ನೋಡು. ಅಯ್ಯೋ ಅಕ್ಕ, ನಿಮಗೆ ಮಾರ್ಕೆಟಿಗೆ ಬಂದ್ರೂ ತಿನ್ನೋದೇ ಯೋಚನೆ ನೋಡಿ. ಹೌದು, ವೆರೈಟಿ ಮಾಡ್ಕೊಂಡು ತಿನ್ಬೋದು. ಹೌದು ಸುಶೀಲಾ, ಮಾಡ್ಕೊಂಡು ತಿಂತಾ ಇರ್ಬೇಕು ನೋಡು. ಇವಾಗ ತಿಂದಲೇ ಸತ್ ಮೇಲೆ ಹೊತ್ಕೊಂಡು ಹೋಗಕ್ಕಾಗುತ್ತೆ. ಅದೇನೋ ಸರಿ ಬಿಡಿ ಅಕ್ಕ, ನೀವು ಹೇಳೋದು ಕರೆಕ್ಟೇ. ಸತ್ಮೇಲಂತೂ ಹೊತ್ಕೊಳಕ್ಕಾಗಲ್ಲ. ಇರೋವರೆಗೂ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ ಜೀವನ. ಇರೋವರೆಗೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಅದೇ ಆಸೆ ಅಕ್ಕ, ಇನ್ನೇನು ಇಲ್ಲ ನನಗೆ. ಹೌದು ಸುಶೀಲಾ, ಅದೇನೋ ಕರೆಕ್ಟೇ ನೋಡು. ನೋಡು ಏನೇನು ತರಕಾರಿ ಬೇಕೋ ತಗೋ. ಆಮೇಲೆ ಲೇಟ್ ಆಗೋದ್ರೆ ನಿಮ್ಮ ಅತ್ತೆ ಗೊತ್ತಲ್ಲ ಏನ್ ಮಾಡ್ತಾಳೆ ಅಂತ. ಅದೆಲ್ಲ ಇದ್ದಿದ್ದೇ ಬಿಡಿ ಅಕ್ಕ. ಈ ತರ ಆಚೆ ಬಂದ್ರೆ ನಿಮ್ ಜೊತೆ ಸಿಗೋ ಖುಷಿನೇ ಬೇರೆ. ಅದೇ ನೋಡು, ನನ್ನ ಜೊತೆಲಿರೋದನ್ನ ನಗ್ತಾ ಇರ್ತೀನಿ, ನಾನು ನಗ್ತಾ ಇರ್ತೀನಿ. ಅದೇ ನನ್ನ ಸ್ಪೆಷಾಲಿಟಿ, ಗೊತ್ತಾಯ್ತಾ? ಬಾ, ಯಾರೋ ಮುಂದೆ ಕೂತಿದ್ದಾರೆ ನೋಡೋಣ ಬಾ. ಅಲ್ಲಿ ಇನ್ನೂ ಫ್ರೆಶ್ ಆಗಿದೆ ತರಕಾರಿ, ಅಲ್ಲಿ ತಗೊಳ್ಳೋಣ. ಎಲ್ಲಿ? ಅಲ್ಲ ಅಕ್ಕ. ಅಯ್ಯೋ ಅಕ್ಕ ಬೇಡ ಅಕ್ಕ, ಜನ ಜಾಸ್ತಿ ಇದ್ದಾರೆ. ಇಲ್ಲ ನೋಡಿ, ರಶ್ ಇದ್ದಾರೆ ತುಂಬಾ. ಇಲ್ಲೇ ತಗೊಳ್ಳೋಣ ಬಿಡಿ, ಚೆನ್ನಾಗಿದೆ. ಹೌದೌದು ಸುಶೀಲಾ, ಇಲ್ಲೇ ತಗೊಳ್ಳೋಣ ಬಾ. ಬನ್ನಿ ಅಕ್ಕ, ನಮ್ದಕ್ಕೆ ತರಕಾರಿ ತಗೊಳ್ಳಿ, ಚೆನ್ನಾಗಿರ್ತದೆ ನಮ್ದಕ್ಕೆ ತರಕಾರಿ. ಅರೆ ಬನ್ನಿ ಅಕ್ಕ, ಇಲ್ಲೇ ತಗೋ ಬನ್ನಿ ತರಕಾರಿ, ಸೂಪರ್ ಆಗಿರುತ್ತೆ, ಫ್ರೆಶ್. ಬನ್ನಿ ಅಕ್ಕ, ಇಲ್ಲೇ ಬಂದಿದೀವಲ್ಲ, ನಿಂತಿದೀವಿ, ತಗೋತೀವಿ, ನೋಡ್ತಾ ಇದೀವಿ ಯಾವ್ದು ಫ್ರೆಶ್ ಆಗಿದೆ ಅಂತ ತಗೋತೀವಿ. ಅಲ್ಲೇ ನೋಡ್ತಿದ್ದೆ ಸುಶೀಲಾ, ಇಲ್ಲಿ ನೋಡು. ಹಾ ಅಕ್ಕ, ಈ ಜನ ಜಾಸ್ತಿ ಇದ್ರಲ್ಲ, ನೋಡ್ತಾ ಇದ್ದೆ ಎಷ್ಟು ಜನ ಇವತ್ತು ಮಾರ್ಕೆಟಿಗೆ ಬಂದಿದ್ದಾರೆ ಅಂತ. ಒಳಗೆ ಇರ್ತೀವಲ್ಲ, ಬೇಜಾರಾಗುತ್ತೆ, ನೋಡ್ತಾ ಇದ್ದೆ ಅಷ್ಟೇ ಅಕ್ಕ. ಹೌದಾ ಸುಶೀಲಾ, ನೀನ್ ಇನ್ನು ನೋಡೋದು ಇನ್ನು ಬೇಜಾನಿದೆ, ಬಾ ತೋರಿಸ್ತೀನಿ. ಹಾ ಸರಿ ಅಕ್ಕ, ಈಗ ನಡಿ, ಮೊದಲು ತರಕಾರಿ ತಗೊಳ್ಳೋಣ. ಆಮೇಲೆ ಬಸ್ ಬೇರೆ ಟೈಮಿಂಗ್ಸ್ ಒಂದೇ ಬಸ್ ಇರೋದು, ಅದು ಹೋಗ್ಬಿಟ್ರೆ ಗೊತ್ತಲ್ಲ. ಅರೆ ಬನ್ನಿ ಅಕ್ಕ, ಇಲ್ಲಿ ತರಕಾರಿ ಮಾರ್ಕೆಟಿಗೆ ಬಂದು ಬರೀ ಮಾತೇ ಆಗೋಯ್ತು ನಿಮ್ದು. ಬಂದು ತರಕಾರಿ ತಗೊಳ್ರಿ. ಬಂದಿರೋದೇ ಅದಕ್ಕಲ್ವೇ ನಮ್ಮ. ಈಗ ಮಾತ್ಬಿಟ್ಟು ಟೊಮೊಟೊ ಕೊಡು 1 kg. ಹೆಂಗೆ ಟೊಮೊಟೊ? ಅರೆ ಅಕ್ಕ, ನೀವು ಮಾತಾಡ್ತಿರೋದ ನಾನು ಮಾತಾಡ್ತಾ ಇದ್ದೀನಿ ಅಕ್ಕ, ಅವಾಗ್ಲಿಂದಾನು ಮಾತಾಡ್ತಿದ್ದೀರಾ. ಟೊಮೊಟೊ ಅಕ್ಕ 40 ರೂಪಾಯಿ kg. ಹಾ, ಇದೇ ನಮ್ಮ ಇಷ್ಟೊಂದು ರೈಟ್ ಹೇಳ್ತಾ ಇದ್ಯಾ? ನಾನು ಕೇಳ್ತಿರೋ ಟೊಮೊಟೊ ರೈಟು ಇಷ್ಟೊಂದು ರೈಟಾ? ಹ್ಞೂ ಅಕ್ಕ, ನಮ್ದಕ್ಕೆ ಟೊಮೊಟೊ 40 ರೂಪಾಯಿ kg. ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕೇಳಿ, ಗೊತ್ತಾಗುತ್ತೆ. ನಮ್ದಕ್ಕೆ ಕಮ್ಮಿ ಇರೋದಕ್ಕ. ಏನು ಸುಶೀಲಾ, ಇಷ್ಟು ರೈಟ್ ಹೇಳ್ತಿದ್ದಾಳ ಅಮ್ಮ? ಹೋಗ್ಲಿ ಬಿಡಿ ಅಕ್ಕ, ತಗೊಳ್ಳೋಣ. ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು 5 ರೂಪಾಯಿ ಕಮ್ಮಿ ಹಾಕೊಡಿ ಆಂಟಿ. ಹೆಚ್ಚು ಕಮ್ಮಿ ಹಾಕೊಡ್ತೀನಿ ನಮ್ದಕ್ಕೆ, ತಗೊಳ್ಳಿ ಫಸ್ಟು. ಬಾಳೆಹಣ್ಣು ಇದೆಯಲ್ಲ, ಎಷ್ಟಿದು? ತಗೊಳ್ಳಿ ಅಕ್ಕ, ನಮ್ದಕ್ಕೆ 50 ರೂಪಾಯಿ ಒಂದಿಂದದು. ನೀವೆಲ್ಲ ತಗೊಳ್ಳಿ ಅಕ್ಕ, ಟೋಟಲ್ ಆಗಿ ನಾನು ಹಾಕೊಡ್ತೀನಿ. ಅಕ್ಕ 1 kg ಈರುಳ್ಳಿ, 1 kg ಕ್ಯಾರೆಟ್ ಕೊಡಿ, ಮತ್ತೆ 1 kg ಮೂಲಂಗಿ, ಮತ್ತೆ ಹೀರೆಕಾಯಿ ಕೊಡಿ 1 kg. ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಡಿ 1 kg ಅಕ್ಕ. ಎಷ್ಟಾಗುತ್ತೆ ನೋಡಿ. ಸರಿ ಅಕ್ಕ, ಆಯಿತು. ಎಲ್ಲ ಎಷ್ಟಾಯ್ತಕ್ಕ? ಎಲ್ಲ ಸರಿ 300 ರೂಪಾಯಿ ಆಯ್ತಕ್ಕ. ಏನಮ್ಮಿದು ಹಿಂಗೆ ಹೇಳ್ತೀಯಾ? ಕಡಿಮೆ ಮಾಡ್ಕೋ ಸ್ವಲ್ಪ, ಪರವಾಗಿಲ್ಲ ರೇಟ್. ನಿಮ್ಮ ಹತ್ರನೇ ತಾನೇ ಬಂದು ತಗೊಂಡೋಗೋದು ಯಾವಾಗ್ಲೂ, ಕಡಿಮೆ ಮಾಡ್ಕೋ ಫಸ್ಟು. ಅರೆ ನಮ್ದಕ್ಕೆ ತಗೊಂಡೋಗ್ತೀರಿ ಅಂತ ಗೊತ್ತು, ಆದರೆ ಎಲ್ಲ ರೇಟು ತರಕಾರಿ ಆಗಿದೆಯಲ್ಲಕ್ಕ ಇವಾಗ. ಸರಿ, ಒಂದು 50 ರೂಪಾಯಿ ಕಮ್ಮಿ ಮಾಡಿ 250 ರೂಪಾಯಿ ಕೊಡಿ. ಹಾ, 250 ರೂಪಾಯಾ? ಸುಶೀಲಾ 200 ರೂಪಾಯಿ ಕೊಡು ಸಾಕು. ಅವರು ಲಾಭ ಬೇಡವಾ? ಅವರು 2 ರೂಪಾಯಿ 3 ರೂಪಾಯಿ ಲಾಭ ಇಟ್ಟಿರ್ತಾರೆ. ನಮಗೋಸ್ಕರ ಅವ್ರು ಅಷ್ಟೊಂದು ಕಮ್ಮಿ ಮಾಡಲ್ಲ ಅಕ್ಕ. ತಗೊಳ್ಳಿ 250 ರೂಪಾಯಿ, ನೀವು ಹೇಳಿದ ರೇಟ್ಗೆ ಕೊಟ್ಟಿದ್ದೀವಿ. ಸರಿ ಬಾ ಸುಶೀಲಾ, ಬೇಗ. ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯೋ ಎಲ್ಲಕ್ಕ? ಇವಾಗ ಬೇರೆ ಲೇಟ್ ಆಗೋಯ್ತು, ಬಸ್ ಬೇರೆ ಲೇಟ್ ಆಗೋಗ್ಬಿಡುತ್ತಕ್ಕ. ಬಾ ಬೇಗ ಹೊರಡೋಣ, ಬಾ ಅಕ್ಕ. ಓ ಸುಶೀಲಾ ನಿಂತ್ಕೋ, ನಾನು ನಿನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಬಾ. ನಿನ್ನಗೆ ಯಾಕೆ ಚಿಂತೆ? ಹಾ ಸರಿ ಅಕ್ಕ, ನಡಿ ಹೋಗೋಣ. ಅರೆ ಈ ಡುಮ್ಮಿಗೆ ಅಕ್ಕ ಇದಾರಲ್ಲ, ಅವರು ತುಂಬಾ ಜೋರಿದ್ದಾರೆ. ಏನು ತರಕಾರಿ 300 ರೂಪಾಯಿ ತರಕಾರಿ ಆಗಿರೋದು ಬರೀ 200 ರೂಪಾಯಿ ಹಾಕೊಳ್ಳಿ ಅಂತಾರಲ್ಲ ನಮ್ದಕ್ಕೆ. ನಮ್ದಕ್ಕೆ ಏನು ಬಿಟ್ಟೆ ಬರ್ತಿದ್ದೆ ತರಕಾರಿ? ಹೆಂಗೋ ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ನಮ್ದಕ್ಕೆ, ಹೆಂಗೋ 200 ರೂಪಾಯಿ ತರಕಾರಿ ವ್ಯಾಪಾರ ಆಯ್ತಲ್ಲ. ಅರೆ ತರಕಾರಿ ಫ್ರೆಶ್ ಕ್ಯಾರೆಟ್, ಹೀರೆಕಾಯಿ, ಬದನೆಕಾಯಿ, ಮೂಲಂಗಿ, ಮ್ಯಾಂಗೋ, ಬನ್ನಿ ತಗೊಳ್ಳಿ ಫ್ರೆಶ್ ತರಕಾರಿ. ಅಯ್ಯೋ ಅಕ್ಕ, ಇಲ್ಲಿ ಕರ್ಕೊಂಬಂದ್ರಾ? ಯಾಕೆ ಮನೆಗೆ ಹೋಗ್ಬೋದಾಗಿತ್ತು, ಇಲ್ಲಿ ಅಂತ ಕರ್ಕೊಂಬಂದ್ರಿ? ಅಯ್ಯೋ ಸುಶೀಲಾ, ಅದಾ ಒಂದು ಜ್ಯೂಸ್ ಏನಾನ ಕೊಡ್ಸೋಣ ಅಂತ ಕರ್ಕೊಂಬಂದೆ ಅಮ್ಮ. ಏನು ಬೇಕು ನಿನಗೆ? ಏನು ಬೇಕಾದ್ರೂ ತಗೋ. ಕಾಫಿ ಕುಡಿಯೋಣ, ಜ್ಯೂಸಾ? ಅಯ್ಯೋ ಸದ್ಯ ಹೆಂಗೋ ನನಗೆ ಫ್ರೆಂಚ್ ಫ್ರೈಸ್ ತಿನ್ನೋಣ ಅನ್ಸಿತ್ತು, ಕರ್ಕೊಂಬಂದ್ಬಿಟ್ಟಿದ್ದೀನಿ ಸುಶೀಲನ. ಅವಳಿಗೆ ಗೊತ್ತಾದ್ರೆ ಗ್ಯಾರಂಟಿ ಬಿಡಲ್ಲ, ನಾನು ಬೈತಾಳೆ. ಅದಕ್ಕೆ ಕಾಫಿಗೆ ತಿರ್ಕೊಬಿಟ್ಟೆ. ಹಾಂ ಸುಶೀಲಾ, ಏನು ಬೇಕು ಹೇಳು, ಬೇಗ ಟೈಮ್ ಆಗೋಗ್ಬಿಡುತ್ತೆ, ಲೇಟ್ ಆಗೋಗ್ಬಿಡುತ್ತೆ ಬಸ್ಗೆ. ಸರಿ ಅಕ್ಕ, ಆಯಿತು. ಕಾಫಿ ಕೊಡಿಸಿ ಸಾಕು. ಯಾರಿದ್ದೀರಪ್ಪ? ಬರ್ರಪ್ಪ ಇಲ್ಲಿ. ಏನು ಅವಾಗಿಂದ ಬಂದು 10 ನಿಮಿಷ ಆಯಿತು ಕೂತ್ಕೊಂಡು, ಯಾರು ಇಲ್ಲಿ ವಿಚಾರಿಸೋರಿಲ್ವಾ? ಹಾಂ ಹೇಳಿ ಏನು ಬೇಕು ನಿಮಗೆ? ಏನು ಬೇಕಿತ್ತು? ಸಾರಿ ಮೇಡಮ್, ಅದು ಒಳಗಡೆ ಕೆಲಸ ಇತ್ತು, ಸೊ ಅದರಿಂದ ಲೇಟ್ ಆಯಿತು. ಏನು ಬೇಕು ಹೇಳಿ, ಬೇಗ ಪಟ ತೊಗೊಂಬಂದ್ಬಿಡ್ತೀನಿ. ಅಯ್ಯೋ ಅಣ್ಣ, ನಮಗೆ 1 kg ಕ್ಯಾರೆಟ್ ಬೇಕಾಗಿತ್ತು, ತಗೊಂಬರ್ತೀಯಾ?
ಏನಕ್ಕ ಇದು ಹಿಂಗೆ ಕೇಳ್ತಾ ಇದ್ದೀರಾ? ಏನು ಮೇಡಮ್ ಹಿಂಗೆ ಕೇಳ್ತಿದ್ದಾರೆ ಇವರು? ಕ್ಯಾರೆಟಾ? ತರಕಾರಿ ಅಂಗಡಿ ಅಲ್ಲ ಇದು, ಫಿಶ್ ಮಾರ್ಕೆಟು ಅಲ್ಲ ಇದು, ಜ್ಯೂಸ್ ಅಂಗಡಿ. ಏನು ಬೇಕು ಕೇಳಿ, ಫ್ರೆಂಚ್ ಫ್ರೈಸ್, ಪಿಜ್ಜಾ, ಜ್ಯೂಸ್, ಕಾಫಿ. ಅಯ್ಯೋ ತಮ್ಮ, ಇನ್ನೇನ್ ಹೇಳೋಣ ನಿನ್ಗೆ? ಜ್ಯೂಸ್ ಅಂಗಡಿಗೆ ಬಂದು ಏನ್ ಕೇಳ್ತಾ ಇದ್ಯಾ ನೀನು? ಏನ್ ಬೇಕು ಅಂತ, ಇದ್ ಬೇಕಾ ಅದ್ ಬೇಕಾ ಅಂತ ಕೇಳಿದ್ರೆ ನಾವು ಒಂದೇನೋ ಹೇಳ್ತೀವಪ್ಪ. ಕೇಳು, ವೆರೈಟಿ ವೆರೈಟಿ ಏನಿದೆ ನಿಮ್ಮ ಅಂಗಡಿಲಂತ. ಅಯ್ಯೋ ಅಕ್ಕ ಸುಮ್ನಿರಿ ಪಾಪ. ಅಣ್ಣ ಒಂದು ಕಾಫಿ ತಗೊಂಬನ್ನಿ, ಮತ್ತೆ ಒಂದು ಜ್ಯೂಸ್. ಅಕ್ಕ ನಿಮಗೆ ಮ್ಯಾಂಗೋ ಜ್ಯೂಸ್ ಇಲ್ಲ, ಏನು ಜ್ಯೂಸ್ ಹೇಳಿ? ಸುಶೀಲಾ, ಅದು ಒಂದು ಕಾಫಿ ತಗೊಂಬನ್ನಿ, ಮತ್ತೆ ನನಗೊಂದು ಫ್ರೆಂಚ್ ಫ್ರೈಸ್ ಇದೆ ಅಂದ್ರಲ್ಲ, ಒಂದು ಫ್ರೆಂಚ್ ಫ್ರೈಸ್ ತಗೊಂಬನ್ನಿ. ಸುಮ್ಮನೆ ಟೇಸ್ಟಿಗೆ ಅಷ್ಟೇ, ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ, ಪಿಜ್ಜಾನು ಹೇಳ್ತೀನಿ. ಅಯ್ಯೋ ಅಕ್ಕ, ಫ್ರೆಂಚ್ ಫ್ರೈಸಾ? ನೀವೇನು ಹೇಳಿದ್ದು? ಕಾಫಿ ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ತಿಂತೀನಿ ಅಂತಿದ್ದೀರಾ? ಅಯ್ಯೋ ಏನಿಲ್ಲ ಸುಶೀಲಾ, ಅದು ಯಾಕೋ ಬಾಯಿ ನಾಲ್ಗೆ ಕೇಳ್ತಾ ಐತೆ ಫ್ರೆಂಚ್ ಫ್ರೈಸ್ ಬೇಕು ಅಂತ. ಇವ್ರು ಬೇರೆ ಹೇಳ್ಬಿಟ್ರಾ ಫ್ರೆಂಚ್ ಫ್ರೈಸ್ ಪಿಜ್ಜಾ ಅಂತ. ತಿನ್ಬೇಕಂತ ಭಾರಿ ಆಸೆ ಆಗ್ತೀವಿ, ಭಾರಿ ದಿವಸದಿಂದ. ಇವಾಗ ಬೇರೆ ಬಂದ್ಬಿಟ್ಟಿದೀವಲ್ಲ, ತಿನ್ಲೇಬೇಕು. ನೀನು ಯಾಕೆ ಸುಮ್ಮನಿರು, ನೀನು ಕಾಫಿ ಕುಡಿ ಸಾಕು, ನಾನು ಫ್ರೆಂಚ್ ಫ್ರೈಸ್ ತಿಂತೀನಿ. ಅಯ್ಯೋ ಹೌದಾ, ಸರಿ ಅಕ್ಕ, ಆಯಿತು, ನಿಮ್ಮ ಇಷ್ಟ. ಸರಿ ಮೇಡಮ್, ಆಯಿತು. ಫ್ರೆಂಚ್ ಫ್ರೈಸು ಕಾಫಿ ತೊಗೊಂಬರ್ತೀನಿ ಹೋಗಿ. ಸರಿ ಸುಶೀಲಾ, ಬೇಗ ಕಾಫಿ ಕೊಡಿ, ನಾನು ಫ್ರೆಂಚ್ ಫ್ರೈಸ್ ಬೇಗ ಹೊರಡೋಣ, ಇನ್ನು ಬಸ್ಸಿಗೆ ಟೈಮ್ ಆಯಿತು. ಹಾಂ ಅಕ್ಕ, ಸರಿ ಸರಿ ಆಯಿತು. ಯಾಕೆ ಸುಶೀಲಾ, ಏನಾಯಿತು? ಬೇಜಾರಾಗ್ಬಿಟ್ಟೆ? ಅದು ಏನಿಲ್ಲ ಅಕ್ಕ, ಇಷ್ಟೊತ್ತವರೆಗೂ ಖುಷಿಯಾಗಿದ್ನಾ. ಈಗ ಹೋದ್ರೆ ಮನೆಗೆ ಅತ್ತೆ ಹತ್ರ ಬೈಸ್ಕೋಬೇಕು, ಮಾಡಬೇಕು, ಕೆಲಸ ಇದೆ, ಅದೇ ತುಂಬ ಬೇಜಾರು ಅಷ್ಟೇ ಅಕ್ಕ, ಇನ್ನೇನಿಲ್ಲ. ಮತ್ತೆ ಬೆಳಗಿಂದ ಯಾಕೋ ಅಮ್ಮ ಬೇರೆ ನೆನಪಾಗ್ತಿದ್ದಾರೆ. ಊರಿಗೆ ಬೇರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕಕ್ಕ ಏನಾಗುತ್ತೆ, ಅತ್ತೆ ಏನಂತಾರೋ ಏನು. ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ ತಾನೇ ಸುಶೀಲಾ, ಸುಮ್ಮನಿರು. ನಾನು ಬೆಳಗ್ಗೆ ನಿಮ್ಮ ಅತ್ತೆ ಹತ್ರ ಮಾತಾಡಿದೆ, ನಿಮ್ಮ ಅತ್ತೆ ಏನು ಅನ್ನಿಲ್ಲ. ಸರಿ ಆಯಿತು, ಹೋಗ್ಲಿ ಬಿಡಿ, ಅವ್ರ ಇಷ್ಟ, ಅವ್ರ ಪಾಡು ಅಂತ ಹೇಳಿದ್ದಾರೆ. ನಾನೇ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ನೀನು ಹೋಗ್ಬಿಟ್ಟು ಬರೋಣ, ಅದಕ್ಕೇನಂತೆ ಮಕ್ಕಳನ್ನ ಕರ್ಕೊಂಡು ಹೋಗಿ ರಜದಲ್ಲಿ. ಹೌದಾ ಅಕ್ಕ, ಏನಂದ್ರೆ ಅವರು? ನೀನ್ ಯಾಕೆ ಅವ್ರ ಹತ್ರ ಹೇಳಕ್ ಹೋದ್ರಿ? ನೀವು ಸುಮ್ಮನಿರು ಸುಶೀಲಾ, ನೀನ್ ಎದ್ರಕೊಂಡು ಸಾಯ್ತೀಯ. ಅವ್ರಿಗೆ ಹೇಳಿದ್ರೆ ಏನಂತೆ? ಏನ್ ನಿಮ್ಮೂರು ತಾನೇ ಅದು? ಅವ್ರೂರ ನಿಮ್ಮೂನಿಗೆ ತಾನೇ ಹೋಗ್ತಾ ಇರೋದು. ಅಕ್ಕ ಅದು ಹಾಗಲ್ಲ, ಅವ್ರ ಮಾತು ಒಂದ್ಸತಿ ಕೇಳ್ಬೇಕಲ್ವಾ? ಗಂಡ ಏನಂತಾರೆ ಸುಶೀಲಾ? ಅವ್ರೇನಂತಾರಕ್ಕ? ಸರಿ, ಅಮ್ಮನ್ ಕೇಳ್ಕೊಂಡು ಹೋಗ್ಬಿಡ್ ಬಾ ಅಂತ ಹೇಳ್ತಾರಷ್ಟೇ, ಅವ್ರದ್ದೇನು ನಡೆಯಲ್ಲ ಅಲ್ಲಿ. ಅದ್ಬಿಡಿ, ಸರಿ ಬನ್ನಿ ಅಕ್ಕ, ಹೋಗೋಣ. ಆಯ್ತಾ, ತಿಂದಿದ್ದು ಇನ್ನೂ ಪೀಸ ಬೇಕಾ? ಅಯ್ಯೋ ಬೇಡ ಸುಶೀಲಾ, ಇದೇ ಜೀವನ ಆಗ್ತಾ ಇಲ್ಲ ನನ್ನ ಕೈಲಿ. ಬರುವಾಗ ಬೇರೆ ಮುದ್ದೆ ಸಾರು ತಿನ್ಕೊಂಡ್ ಬಂದ್ಬಿಟ್ಟಿದ್ನಾ, ಅದು ಇದು ಎರಡು ಮಿಕ್ಸ್ ಆಗ್ಬಿಡಿದೆ. ಅಯ್ಯೋ ಸರಿ ಸರಿ ಬನ್ನಿ, ಲೇಟ್ ಆಗುತ್ತೆ ಬಸ್ಗೆ. ಮಕ್ಕಳು ಬೇರೆ ಬಂದ್ಬಿಟ್ಟಿರ್ತಾರಕ್ಕ, ಬನ್ನಿ ಬೇಗ ಹೊರಡೋಣ. ಸರಿ ನಡಿ ಸುಶೀಲಾ. ತಗೊಳ್ಳಿ ಅಮ್ಮ, ಬಿಲ್ಲು 350 ರೂಪಾಯಿ ಆಗಿದೆ, ತಗೊಳ್ಳಿ. 350 ರೂಪಾಯಾ? ಹೌದಕ್ಕ, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಫ್ರೆಂಚ್ ಫ್ರೈಸ್ ಬಂದು 250, ಕಾಫಿ ಬಂದು 50 ರುಪೀಸ್. ಅಯ್ಯೋ ಅದಕ್ಕೆ ಅಕ್ಕ ನಾನು ಹೇಳಿದ್ದು, ಇಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ನೀವು ಯಾಕೆ ತಿನ್ನಕ್ ಹೋದ್ರಿ? ಮನೇಲೇ ಮಾಡ್ಕೊಡ್ತಿದ್ದೆ ನಾನೇ. ಆಲೂಗಡ್ಡೆ ತಗೊಂಡಿದ್ನಲ್ಲ, ಮನೇಲೇ ಮಾಡ್ಕೊಡ್ತಿದ್ದೆ ತಾನೇ, ಏನ್ ತಗೊಳಕ್ ಹೋದ್ರಿ? ಹೋಗ್ಲಿ ಬಿಡಿ, ನಾನೇ ಕೊಡ್ತೀನಿ. ಬೇಡ ಬೇಡ ಸುಶೀಲಾ, ನನ್ನ ಹತ್ರನೇ ಇದೆ, ಯಾಕೆ ಸುಮ್ಮನೆ ನಿನಗೆ ತೊಂದ್ರೆ? ಅಣ್ಣ, ನಾನು ನಿನ್ಗೊಂದು ಕ್ವಶನ್ ಕೇಳೋಣ ಅಂತ ನಂಗೆ ಅವಾಗಿಂದ ಅನಿಸ್ತಿದೆ, ಕೇಳ? ಅಯ್ಯೋ ಏನು ಕೇಳಿ ಅಕ್ಕ, ಅದು ಏನು ಕ್ವಶನ್ನು? ಅಣ್ಣ, ನಿನ್ ತಲೆಯಲ್ಲಿ ಕೂದಲೇ ಬೆಳೆದಿಲ್ವಲ್ಲ, ಹುಡ್ತಾಗ್ಲಿಂದ ಹಿಂಗೆ ಐತಾ ಅಥವಾ ಬೆಳಿತಾ ಬೆಳಿತಾ ಹಿಂಗಾಯ್ತಾ? ಅಯ್ಯೋ ಯಾಕಕ್ಕ ಹಿಂಗೆ ಕೇಳ್ತಾ ಇದ್ದೀರಾ? ಇಲ್ಲ ಅಕ್ಕ, ಅದು ಹುಡ್ತಾಗ್ಲಿಂದ ನನಗೆ ಕೂದಲೇ ಇಲ್ಲ ನನಗೆ. ಸರಿ ಸರಿ ತಮ್ಮ, ತಗೋ ಬಿಲ್ಲು, ಕೊಟ್ಬಿಡು ಓನರ್ಗೆ. ಸರಿ ಬನ್ನಿ ಅಕ್ಕ, ಹೋಗೋಣ. ಸರಿ ನಡಿ ಸುಶೀಲಾ. ಸರಿ, ನೀವೇನ್ ನೋಡ್ತಾ ಇದ್ದೀರಾ ನಕ್ಕೊಂಡು? ಇನ್ನೂ ಬೇರೆ ಬೇರೆ ಕಾಮಿಡಿಗಳು ಇದಾವೆ ನನ್ನ ತಲೆಯಲ್ಲಿ. ಬೇಕು ಅಂತಂದ್ರೆ ಈ ನಮ್ಮ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ ನೋಡ್ರಪ್ಪ.